ಕ್ರೈಸ್ತನ ಪ್ರೀತಿಯ ಸೋದರ ಹಾಗೂ ಸೋದರಿ ಇದನ್ನು ನೋಡೋದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲು ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಯುಳ್ಳ ದೇವ ಮಕ್ಕಳು, ಇವತ್ತಿನ ದಿನ ನೋಡುವಂತೆ ಕೃಪೆ ಮಾಡೋಕ್ಕಾಗಿ ದೇವರು ನಮಗೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿಯುಳ್ಳ ದೇವ ಮಕ್ಕಳು, ಈ ದಿನ ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದರೆ ಆತನ ವಾಸನೆಗಳಿಂದ ನಮಗೆ ಗುಣವಾಯ್ತೆಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಆತನ ವಾಸನೆಗಳಿಂದ ನಮಗೆ ಗುಣವಾಯ್ತೆಂಬುದಾಗಿ. ಇದಕ್ಕೆ ಆಧಾರವಾಗಿ ಮೊದಲನೇ ಪೇತ್ರ ಬರೆದ ಪತ್ರಿಕೆ 2ನೇ ಅಧ್ಯಾಯ 24ನೇ ವಚನ ನಿಮಗಾಗುತ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಕೇಳಿಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ, ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದ್ದನು. ಆತನ ವಾಸನೆಗಳಿಂದ ನಿಮಗೆ ಗುಣವಾಯಿತು. ಆಮೆನ್, ಹಲ್ಲೆಲೂಯಾ. ಹೌದು ಪ್ರೀತಿಯ ಮಕ್ಕಳೇ, ಇಲ್ಲಿ ಪೇತ್ರನ್ನು ನೋಡುವುದಾದ್ರೆ ಆತನ ಹೇಳ್ತಾನೆ ನಮ್ಮ ವಾಸನೆಗಳಿಂದ ಆತನೇ ಬಾಧೆ ಹೊಂದಿದ್ದಾರೆ ಎಂಬುದಾಗಿ ನೋಡ್ತೀವಿ. ಹೌದು ಪ್ರೀತಿಯ ಮಕ್ಕಳೇ, ಏನಾದರೂ ಚಿಕ್ಕ ಪುಟ್ಟ ಕಾಯಿಲೆ, ಏನಾದರೂ ಕೈಗೆ, ಕಣ್ಣಿಗೆ ಅಥವಾ ನಮ್ಮ ಶರೀರದಲ್ಲಿ ಗಾಯ ಆದರೆ ಅದು ಗುಣವಾಗದೆ, ಅದು ಹಾಗೆ ಮಾಯವಾಗದೆ ಅದೇ ಥರ ಇರುತ್ತೆ. ಅದೇ ಥರ ನಮ್ಮ ಜೀವಿತದಲ್ಲಿ ಕೂಡ ದೇವರು ಯಾವ ರೀತಿಯಲ್ಲಿ ನಮಗಾಗಿ, ನಮ್ಮ ಪಾಪಗಳಿಗಾಗಿ ನಿಮಗೆ ಗುಣವಾಯ್ತು ಎಂಬುದಾಗಿ ಹೇಳ್ತಾರೆ. ಹೌದು ಪ್ರೀತಿಯ ಮಕ್ಕಳೇ, ನಾವು ನಮ್ಮ ಹೃದಯದಲ್ಲಿ ಗಾಯಗಳಾಗಿರ್ಬೋದು, ಆದರೆ ದೇವರು ಹೇಳ್ತಾರೆ ನಾನು ನಿಮಗೋಸ್ಕರ ಹೇಳಿದ್ದೇನೆ ಎಂಬುದಾಗಿ. ಅದೇ ಥರ ನ್ಯಾಯೋಕ್ತಿಗಳು 20ನೇ ವಚನ ನೋಡೋದಾದ್ರೆ ಅಲ್ಲಿ ಹೀಗೆ ಬರೀತಾರೆ, 20ನೇ ವಚನ 20ನೇ ಅಧ್ಯಾಯ 30ನೇ ವಚನ ಇರ್ತದೆ, ಗಾಯ ಪಡುವ ಪೆಟ್ಟುಗಳು ಕೆಟ್ಟದನ್ನು ತೊಳೆದು ಬಿಡುವುವು, ಏಟುಗಳು ಅಂತರಂಗಕ್ಕೂ ತಲುಪುವು ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಗಾಯ ಮಾಡುವನು ಪೆಟ್ಟುಗಳನ್ನು ಮತ್ತೆ ಎಷ್ಟು ಬೈದರೂ ಕೂಡ ನಮಗೆ ಆ ಗಾಯಗಳು ಹಾಗಿರುತ್ತದೆ. ಅದೇ ತರ ದೇವರು ಹೇಳ್ತಾರೆ ಏಷ್ಯನ್ ಪ್ರವಾದನ ಗ್ರಂಥ 53ನೇ ಅಧ್ಯಾಯ 53-5ನೇ ವಚನ ನೋಡಿದಾದ್ರೆ ಪ್ರೀತಿಯ ಮಕ್ಕಳಲ್ಲಿ ಹೇಳ್ತಾರೆ, ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸೂಕ್ಷ್ಮವನ್ನು ಉಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ವಾಸನೆಗಳಿಂದ ನಮಗೆ ಗುಣವಾಯಿತು ಎಂಬುದಾಗಿ. ಪ್ರೀತಿಯ ಮಕ್ಕಳೇ, ದೇವರ ವಾಸನೆಗಳಿಂದ ನಮಗೆ ಗುಣವಾಯಿತು. ನಮಗೆ ಕೈ ಕಾಲಲ್ಲಿ ಏಟುಗಳಾದರೆ ಅದು ವಾಸಿ ಆಗದೆ ಹೋಗಿರ್ಬೋದು, ಆದರೆ ದೇವರು ನಮ್ಮ ಆತನ ವಾಸನೆಗಳಿಂದ ನಮ್ಮನ್ನೇ ಗುಣಪಡಿಸ್ತಾನೆ. ನಮ್ಮ ಎಲ್ಲ ಪರಿಸ್ಥಿತಿಯನ್ನ ಸರಿಪಡಿಸುವಂತ ಸರ್ವಶಕ್ತರಾಗಿದ್ದಾರೆ ಪ್ರೀತಿಯ ಮಕ್ಕಳೇ. ಅದೇ ತರ ನೋಡಿದಾದ್ರೆ ಪ್ರೀತಿಯ ಮಕ್ಕಳೇ, ಯೆರೆಮೀಯ ಗ್ರಂಥ ನೋಡೋದಾದ್ರೆ ಅಲ್ಲಿ ಹೇಳ್ತಾರೆ, ಏಕೆ ಗಾಯಗೊಂಡಂತ ಈ ಸ್ಥಿತಿಯಲ್ಲಿ ಇದ್ದೀರಿ ಎಂಬುದಾಗಿ ಹೇಳ್ತಾರೆ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ನೋವು, ನಮ್ಮ ಎಲ್ಲ ಬಾಧೆನ ದೇವರನ್ನ ಮೇಲೆ ಹಾಕಿದ್ದಾರೆ. ಆತನ ವಾಸನೆಗಳಿಂದ ನಮ್ಮನ್ನೆಲ್ಲಾನು ಸರಿಪಡಿಸುವಂತ ಸರ್ವಶಕ್ತರಾಗಿದ್ದಾರೆ. ನಮ್ಮ ದೇವರೆಂದಿಗೂ ಕೈ ಬಿಡುವುದಿಲ್ಲ ಪ್ರೀತಿಯ ಮಕ್ಕಳೇ. ಕೈ ಹಿಡಿದು ನಮ್ಮನ್ನು ನಡೆಸುವಂತ ಸರ್ವಶಕ್ತರಾಗಿದ್ದಾರೆ. ಆತನಲ್ಲಿ ನಾವು ನಂಬಿಕೆ ಇರಬೇಕು. ದೇವರೇ, ನೀನು ಹೇಳಿದಪ್ಪ ನನ್ನ ವಾಸನೆಗಳಿಂದ ಗುಣವಾಯಿತು ಎಂಬುದಾಗಿ. ಹೌದೇಶಪ್ಪ, ನಿಮ್ಮ ವಾಸನೆಗಳಿಂದ ನಮಗೆ ಗುಣವಾಯಿತು. ಎಂತ ವೇದನೆಯಲ್ಲಿ ಇದ್ರೂ ಕೂಡ ದೇವರು ಗುಣಪಡಿಸುವಂತ ಸರ್ವಶಕ್ತರಾಗಿದ್ದಾರೆ ಪ್ರೀತಿಯ ಮಕ್ಕಳೇ. ಅಲ್ಲಿ ಹೇಳ್ತಾರೆ, ಆಶ್ರಯ ಪಡೆಯುತ್ತೇವೆ ನನಗೆ ಗೊತ್ತೆಂದು ನಾವು ಹೇಳ್ಬೋದು. ಅಯ್ಯೋ, ಇದು ಗಾಯ ಗುಣವಾಗುತ್ತೆ, ಆದರೆ ದೇವರು ಸಂಪೂರ್ಣವಾಗಿ ಗುಣಪಡಿಸುವಂತ ಸರ್ವಶಕ್ತರಾಗಿದ್ದಾರೆ ಪ್ರೀತಿಯ ಮಕ್ಕಳೇ. ಅಲ್ಲಿ ಹೇಳ್ತಾರೆ, ನಮ್ಮ ನೋವು ಯಾರನ್ನು ಅನುಭವಿಸಬೇಕು, ನಮ್ಮ ಬಾಧೆ ಯಾರಾದ್ರೂ ಬೈದರೆ ಅದನ್ನ ನೋವು ನಮ್ಮ ಹೃದಯದಲ್ಲಿ ಇರುತ್ತೆ. ನಮ್ಮ ಗಾಯನ ಪಡಿಸ್ತೀವಿ, ಅಯ್ಯೋ ನಮಗೆ ಈ ತರ ಬೈದಿದ್ದಾರೆ ಎಂಬ ಗಾಯಗಳಿರುತ್ತೆ. ಆದರೆ ಬದಲಾಗಿ ದೇವರು ನಮ್ಮನ್ನು ಗುಣಪಡಿಸುವಂತ ದೇವರು. ನಮ್ಮ ಎಂತ ಬಲಹೀನಲ್ಲಿ ಇದ್ರೂ ಕೂಡ ಅವರಿಗೆ ಕೊಡುವಂತ ದೇವರಾಗಿದ್ದಾರೆ ಪ್ರೀತಿಯ ಮಕ್ಕಳೇ. ನಾವು ಯಾವುದಕ್ಕೂ ಭಯಪಡದೆ ದೇವರಲ್ಲಿ ನಂಬಿಕೆಯಿಂದ ಜೀವಿಸುವಾಗ ದೇವ್ರು ನಮಗೆ ಸಹಾಯ ಮಾಡುವಂತ ಸರ್ವಶಕ್ತರಾಗಿದ್ದಾರೆ ಪ್ರೀತಿಯ ಮಕ್ಕಳೇ. ಒಂದು ಯೌವನಸ್ಥ ಹುಡುಗಿ ಇದ್ದರು, ಬಹಳ ಭಯಂಕರವಾದಂತ ಬಾಧೆದಲ್ಲಿದ್ರು. ಆ ಹುಡುಗಿ ಗುಣವಾಗದೆ ಚರ್ಮದಲ್ಲಿ ಒಂಥರ ತತ್ತಿತರ ಆಗಿತ್ತು. ಅಲ್ಲಿ ಎಷ್ಟೇ ಇದು ಆದ್ರೂ ಕೂಡ ತಂದೆ ತಾಯಿ ದುಃಖದಲ್ಲಿದ್ದರು. ಹೇಗಪ್ಪ ಇದು ಮಾಡೋದು ಎಂಬುದಂತ ಸ್ಥಿತಿಲಿ ಒಂದು ನಂಬಿಕೆ, ಒಂದು ವಚನ ಸಿಕ್ತ ಎಂಬುದಾಗಿ ನೋಡ್ತೀವಿ. ಅಲ್ಲಿ ವಾಗ್ದಾನ ವಚನ ಹಿಡ್ಕೊಂಡು ಅವ್ರು ಪ್ರಾರ್ಥನೆ ಮಾಡುವಾಗ ಒಂದು ವರ್ಷದಲ್ಲಿ ಅವ್ರು ಗುಣವಾಗ್ತಿ ಎಂಬುದಾಗಿ ಹೇಳ್ತಿದ್ರು. ಅವ್ರ ಪ್ರೀತಿಯ ಮಕ್ಕಳೇ, ಅದೇ ತರ ನಮ್ಮಲ್ಲಿ ಕೂಡ ನಂಬಿಕೆ ಇರಬೇಕು. ಯಾರು ನಮ್ಮನ್ನ ಹಿಂಸೆ ಪಡೆದ್ರು, ಗಾಯಗಳಿದ್ರು ಕೂಡ ದೇವರೇ ನೀನು ಹೇಳಿದಲ್ಲಪ್ಪ ನನ್ನ ವಾಸನೆಗೆ ಗುಣವಾಯ್ತು ಎಂಬುದಾಗಿ ನಿಶ್ಚಯವಾಗಿ ದೇವರು ಅದ್ಭುತ ಮಾಡುವಂತ ಸರ್ವಶಕ್ತರಾಗಿದ್ದಾರೆ ಪ್ರೀತಿಯ ಮಕ್ಕಳೇ. ಅದೇ ತರ ದಾವಿದನು ಬರೆದ ಕೀರ್ತನೆ 147ನೇ ಅಧ್ಯಾಯ 3ನೇ ವಚನ ಹೇಳ್ತಿದೆ. ಏನಂದ್ರೆ ನೋಡಿ, 147ನೇ ಅಧ್ಯಾಯ 3ನೇ ವಚನ ಇರುತ್ತದೆ. ಏನಂದ್ರೆ ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡುತ್ತಾನೆ, ಅವರ ಗಾಯಗಳನ್ನು ಕಟ್ಟುತ್ತಾನೆ. ಆಮೇಲೆ ಹೌದು ಪ್ರೀತಿಯ ಮಕ್ಕಳೇ, ಈ ದಿನಗಳಲ್ಲಿ ಯಾರಾದರೂ
ಮನಸ್ಸಲ್ಲಿ ಮೂಡಿದರೆ ದೇವರಿಂದು ಗುಣಪಡಿಸುವಂತ ದೇವರಾಗಿದ್ದಾನೆ. ದೇವರು ಯಾವತ್ತೂ ಕೈ ಬಿಡುವಲ್ಲ. ನನ್ನ ಮಗಳು ನನ್ನ ಮಗ ಒಳ್ಳೆ ರೀತಿಯಲ್ಲಿ ಜೀವಿಸಲಿ ಎಂಬುದೇ ನಮ್ಮ ಪಾಪಕ್ಕೋಸ್ಕರ ಆ ಶಿಲ್ಬೆ ಮೇಲೆ ಪ್ರಾಣ ಕೊಟ್ಟಿದ್ದಾನೆ. ಅವ್ರ ಪ್ರೀತಿದ ಮಕ್ಕಳೇ, ಇಂದು ಆತನ ಭಾಷಣಗಳಿಂದ ನಿಮಗೆಲ್ಲರೂ ನೋವೆಲ್ಲ ಮರೆಸಿ ದೇವರು ನಿಮ್ಮನ್ನು ಅದ್ಭುತವಾಗಿ ನಡೆಸುವಂತ ಸರ್ವಶಕ್ತರಾಗಿದ್ದರೆ ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಿ. ದಯಮಾಡಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಇತರರಿಗೆ ಶೇರ್ ಮಾಡಿ. ದೇವರು ನಿಮ್ಮ ಕುಟುಂಬ ಹೇರಳವಾಗಿ ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಚಿಕೊಂಡು ಪ್ರಾರ್ಥನಾ. ಪರಿಶೋಧನೆ ಪ್ರೀತಿಯುಳ್ಳ ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಪ್ರೀತಿಯುಳ್ಳ ದೇವರೇ, ಮುಂಜಾನೆಗಳಿಗೆ ನೋಡುವಂತೆ ಕೃಪೆ ಕೊಟ್ಟಿರಪ್ಪ, ನಿಮಗೆ ಸ್ತೋತ್ರ. ಹೌದೇಸಪ್ಪ, ನೀನು ಹೇಳಿದಿ ನನ್ನ ಭಾಷಣ ಗುಣವಾಯ್ತದಾಗಿ. ಹೌದೇಸಪ್ಪ, ನೀನು ಒಳ್ಳೆ ದೇವರು ಅಪ್ಪ, ಅದ್ಭುತ ಮಾಡುವಂತಹ ದೇವರಾಗಿದೆ. ಈ ವಿಡಿಯೋ ಯಾರು ನೋಡ್ತಾರೋ ಆ ಮಕ್ಕಳನ್ನ ಆಶ್ವಸಿಸು ಅಪ್ಪ. ನಮ್ಮ ಪಾಪಗಳಿಗಾಗಿ ದೇವರ ಶಿಲ್ಪೆ ಮೇಲೆ ಪ್ರಾಣ ಕೊಟ್ಟಿದೆ. ನಮ್ಮ ಎಲ್ಲ ನೋವನ್ನು ಹೊತ್ತುಕೊಂಡಿದಪ್ಪ, ನಮಗೆ ಸ್ತೋತ್ರ. ಪ್ರತಿಯೊಬ್ಬರನ್ನು ಆಶ್ವಸಿಸು. ಈ ಚಿಕ್ಕ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸು ನಮ್ಮ ಬಿಡುತ್ತೇನೆ ಜೀವ ತಂದೆ. ಆಮೀನ್.